ವೆಜೈನೋಪ್ಲಾಸ್ಟಿ ಈಗ ಡೆಲಿವರಿ ಆದ ತಕ್ಷಣನೇ ಅವ್ರಿಗೆ ಸರ್ಜರಿ ಅಂತ ಅಂದ್ರೆ ಈಗ ಮತ್ತೆ ಅವರು ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ಮತ್ತೆ ವೆಜೈನಲ್ ಲ್ಯಾಕ್ಸಿಟಿ ಆಗೇ ಆಗುತ್ತೆ. ಸೊ ಆಗ ಮತ್ತೆ ದೇ ಮೇ ರಿಕ್ವೈರ್, ಬಟ್ ರಿಪೀಟೆಡ್ ಪ್ರೊಸೀಜರ್ಸ್, ರಿಪೀಟೆಡ್ ಸರ್ಜರೀಸ್ ಕೂಡ ಅಷ್ಟು ಸುಲಭ ಇರೋದಿಲ್ಲ. ಅದರಲ್ಲಿ 100% ರಿಸಲ್ಟ್ಸ್ ಕೂಡ ಗ್ಯಾರಂಟಿ ಹೇಳಕ್ ಬರೋದಿಲ್ಲ. ಸೊ ಹಾಗಾಗಿ ಜೆನ್ಯೂನ್ ಆಗಿ ಅವ್ರಿಗೆ ಸರ್ಜರಿ ಇಂಡಿಕೇಟೆಡ್ ಇದ್ರೆ ಮಾತ್ರನೇ ಸರ್ಜರಿ ಅಡ್ವೈಸ್ ಮಾಡೋದು. ಇಲ್ಲಾಂದ್ರೆ ಎಲ್ಲರೂ ಲ್ಯಾಕ್ಸಿಟಿ ಅಂತ ಬಂದವ್ರಿಗೆ ಎಲ್ಲರಿಗೂ ನಾವು ವೆಜೈನೋಪ್ಲಾಸ್ಟಿ ಸರ್ಜರಿ ಅಂತಾನೆ ಮಾಡ್ಕೊಂಡು ಕೂರಕ್ ಆಗೋದಿಲ್ಲ, ಅಥವಾ ಅಡ್ವೈಸ್ ಮಾಡಿದ್ರೆ ಅದು ಸರಿನೂ ಹೋಗೋದಿಲ್ಲ. ಸೊ ಆದಷ್ಟು ಅವ್ರು ಎಕ್ಸರ್ಸೈಸ್ ಬೇರೆ ರೀತಿಯಲ್ಲೇ ಟ್ರೈ ಮಾಡಬೇಕು. ಅಂತ ಒಂದು ಫ್ಯೂಚರ್ ಪ್ಲಾನ್ಸ್ ಏನಿದೆ, ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರಾ, ಸೊ ಹಾಗಿದ್ರೆ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್. ಮತ್ತೆ ಅವರಿಗೆ ಸರ್ಜರಿ ಆದ್ಮೇಲೆ ಅದು ನಾವು ಏನೀಗ ಟೈಟನಿಂಗ್ ಮಾಡಿದೀವೋ ಅದು ಮತ್ತೆ ಬ್ರೇಕ್ ಆಗುತ್ತೆ. ಸೊ ದೇ ಮೇ ರಿಕ್ವೈರ್ ಅಗೈನ್ ಸರ್ಜರಿ ಅಂತ ಇಲ್ಲ. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.